ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಕಪಿಲ ತೀರ್ಥದಲ್ಲಿ ವೈಭವವಾಗಿ ನೆರವೇರಿದ ಪುಷ್ಕರಣಿ ಆರತಿ. ಶ್ರೀ ಕಾಮಾಕ್ಷಿ ಕಪಿಲೇಶ್ವರ ಸ್ವಾಮಿಗೆ ವಿಜೃಂಭಣೆಯಿಂದ ಊಂಜಲ್ ಸೇವಾ ಕೈಂಕರ್ಯಗಳು. ತಿರುಚಾನೂರು ಶ್ರೀ ಪದ್ಮಾವತಿ ದೇವಿ ಆಲಯದಲ್ಲಿ ಶ್ರೀ ಲಕ್ಷ್ಮೀ ಸಹಸ್ರನಾಮ ಪಾರಾಯಣ. ಹಲವು ರಾಜ್ಯಗಳ ಅಸಂಖ್ಯಾತ ಭಕ್ತ ಸಮೂಹದೊಂದಿಗೆ ಪಾರಾಯಣ. ಉಡುಪಿಯ ಇಂದ್ರಾಳಿ ಶ್ರೀ ನಾಗ ದೇವಾಲಯದ ವಿಜೃಂಭಣೆಯ ಪುನಃ ಪ್ರತಿಷ್ಠಾಪನೆ. ಕಾರ್ಯಕ್ರಮದಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯ. ಸೋಮವಾರ ಸಂಜೆ ತಿರುಪತಿಯ ಕಪಿಲ ತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಸನ್ನಿಧಿಯಲ್ಲಿ ಪುಷ್ಕರಣಿ ಆರತಿ ಮತ್ತು ಊಂಜಲ್ ಸೇವೆ ಅದ್ಧೂರಿಯಾಗಿ ನೆರವೇರಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಕಪಿಲ ತೀರ್ಥ ಪುಷ್ಕರಣಿಗೆ ಪೌರಾಣಿಕ ಮಹತ್ವ ಹೊಂದಿದ್ದು, ಈ ಆಲಯದಲ್ಲಿ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ರೇಷ್ಮೆ, ಪಟ್ಟು ಪೀತಾಂಬರಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಿ ಸ್ವಾಮಿ ಮತ್ತು ಅಮ್ಮನವರನ್ನು ದೇವಾಲಯದಿಂದ ಪುಷ್ಕರಣಿಗೆ ಮಂಗಳವಾದ್ಯಗಳೊಂದಿಗೆ ಕರೆತರಲಾಯಿತು. ಅಲ್ಲಿ ಸ್ವಾಮಿಗೆ ಪಂಚಾರತಿ ಮತ್ತು ಮಹಾಮಂಗಳಾರತಿ ಸಮರ್ಪಿಸಿ ಪುಷ್ಕರಣಿ ಆರತಿ ಮಾಡಲಾಯಿತು. ದೇವಾಲಯದಲ್ಲಿರುವ ಊಂಜಲ್ ಮಂಟಪಕ್ಕೆ ಹಿಂದಿರುಗಿ ಸ್ವಾಮಿ ಮತ್ತು ಅಮ್ಮನವರನ್ನು ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ದು ಆಸೀನಗೊಳಿಸಲಾಯಿತು. ನಂತರ ಕಾಮಾಕ್ಷಿ ಮತ್ತು ಕಪಿಲೇಶ್ವರ ಸ್ವಾಮಿಯ ಊಂಜಲ್ ಸೇವೆಯನ್ನು ವೈಭವವಾಗಿ ನಡೆಸಲಾಯಿತು. ಪುರೋಹಿತರು ಸುಂದರವಾಗಿ ಅಲಂಕರಿಸಲ್ಪಟ್ಟ ಶಿವ ಮತ್ತು ಪಾರ್ವತಿ ದೇವಿಯನ್ನು ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಮಾಡಿದರು. ನಂತರ ಭಕ್ತರ ಶಿವನಾಮ ಸ್ಮರಣೆಯೊಂದಿಗೆ ವೇದ ಶ್ಲೋಕಗಳನ್ನು ಪಠಿಸಿದರು. ವೇದ ಪಾರಾಯಣ ಮತ್ತು ಭಕ್ತಿ ಗೀತೆಗಳೊಂದಿಗೆ ಪುರೋಹಿತರು ಊಂಜಲ್ ಸೇವೆಯನ್ನ ಸುಂದರವಾಗಿ ನೆರವೇರಿಸಿ ಕರ್ಪೂರ ಆರತಿಯನ್ನ ಸಮರ್ಪಿಸಿದರು. ಸಿರೋಳ ತಾಯಿ ಶ್ರೀ ಪದ್ಮಾವತಿ ದೇವಿಯು ನೆಲೆಸಿರುವ ತಿರುಚಾನೂರು ಕ್ಷೇತ್ರವು ಆಧ್ಯಾತ್ಮಿಕ ಪರಿಮಳಗಳಿಂದ ಕಂಗೊಳಿಸಿದೆ. ಶ್ರೀ ಪದ್ಮಾವತಿ ದೇವತೆ ನೆಲೆಸಿರುವ ತಿರುಚಾನೂರು ಕ್ಷೇತ್ರದ ಆಸ್ಥಾನ ಮಂಟಪದಲ್ಲಿ ಮಂಗಳವಾರ ಶ್ರೀ ಲಕ್ಷ್ಮೀ ಸಹಸ್ರನಾಮ ಪಾರಾಯಣವು ಭಕ್ತಿಯಿಂದ ನೆರವೇರಿತು. ತಮಿಳುನಾಡಿನ ತಿರುನಲ್ವೇಲಿಯ ನಲ್ಲೈ ಸಹಸ್ರ ಮಂಡಳಿ ವೃಂದ ಆಸ್ಥಾನ ಮಂಟಪದಲ್ಲಿ ಶ್ರೀಲಕ್ಷ್ಮೀ ಸಹಸ್ರನಾಮದ ಸಾಮೂಹಿಕ ಪಠಣ ಮತ್ತು ಸಾಮೂಹಿಕ ಕುಂಕುಮ ಅರ್ಚನೆಯನ್ನ ನಡೆಸಲಾಯಿತು. ನಂತರ ಮಂಗಳವಾದ್ಯಗಳೊಂದಿಗೆ ಪರಸ್ಪರ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಿದರು. ನೆರೆದಿದ್ದ ಭಕ್ತರು ಶ್ರೀ ಪದ್ಮಾವತಿ ದೇವಿಯನ್ನ ದರ್ಶಿಸಿ ಕೃತಾತ್ಮರಾದರು. महालक्ष्मीर्महाकाली महाकन्या सरस्वती भोगवैभवसंधात्री भक्तानुग्रहकारिणी ईशावास्या महामाया महादेवी महेश्वरी हृल्लेखा परमाशक्तिर्मातृका बीजरूपिणी नित्यानन्द नित्यबोध नादिनी जनमोदिनी सत्यप्रत्ययनी चैव स्वप्रकाशात्मरूपिणी त्रिपुरा भैरवी विद्या हंसा वागीश्वरी शिवा वाग्देवी च महारात्रिः कालरात्रिस्त्रिलोचनी भद्रकाली कराली च महाकाली तिलोत्तमा काली करालवक्त्रान्ता कामाक्षी कामदा शुभा चण्डिका चण्डरूपे च चामुण्डा चक्रधारिणी त्रैलोक्यजननी देवी त्रैलोक्यविजयोत्तमा.
ಉಡುಪಿಯ ಇಂದ್ರಾಳಿಯಲ್ಲಿರುವ ಶ್ರೀ ನಾಗದೇವರು ಮತ್ತು ಶ್ರೀ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಳಶದ ಅಂಗವಾಗಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ದೀಪ ಬೆಳಗಿಸುವುದರ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಅನುಗ್ರಹ ಸಂದೇಶ ನೀಡಿದರು. ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರು, ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೀಗ ವೃದ್ಧಿಯಾಗ್ತಾ ಇದ್ದು ಬ್ರಹ್ಮಕಲಶೋತ್ಸವದ ಮುಖಾಂತರ ಆ ಸನ್ನಿಧಾನ ಪರಿಪೂರ್ಣತೆಯನ್ನು ಹೊಂದುತ್ತಾ ಇದೆ ಅಂತ ಹೇಳಿ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇಂದ್ರಾಳಿ ದೇವಸ್ಥಾನ ಉಳಿದೆಲ್ಲ ದೇವಸ್ಥಾನಗಳಿಗೆ ಒಂದು ಮಾದರಿಯಾದಂತಹ ದೇವಸ್ಥಾನ ಅಂತೇಳಿ ನಾವು ಗುರುತಿಸಬಹುದು. ಇಲ್ಲಿಯ ಪರಿಸರ, ಪ್ರಶಾಂತತೆ, ಒಳ್ಳೆಯ ದಿವ್ಯವಾದ ಅನುಭವ ಇದು ನಿಜವಾಗಿ ದೇವಸ್ಥಾನಕ್ಕೆ ಬೇಕಾದಂತಹ ಪರಿಸರ ಇದು. ಬೇರೆ ಕಡೆ ಎಲ್ಲ ನಗರಗಳಲ್ಲಿ ದೇವಸ್ಥಾನ ಅನೇಕ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಮಧ್ಯದಲ್ಲಿ ಒಂದು ದೇವಸ್ಥಾನ ಇರುತ್ತದೆ. ಅಲ್ಲಿ ಮನಸ್ಸಿಗೆ ಶಾಂತಿ ಬಹಳ ಕಷ್ಟಕರವಾಗಿರ್ತದೆ. ಆದರೆ ಇಲ್ಲಿಯ ಪರಿಸರವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದಾಗ ಮನಸ್ಸು ಪ್ರಶಾಂತವಾಗಿ ದೈವಿಕ ಭಾವನೆ ಜಾಗೃತವಾಗಲಿಕ್ಕೆ ಬಹಳ ಒಂದು ಪೂರಕವಾದಂತಹ ವಾತಾವರಣ ಇದೆ. ಅದಕ್ಕೆ ಸರಿಯಾಗಿ ಶ್ರೀ ಮುಖ್ಯಪ್ರಾಣದೇವರ ಸನ್ನಿಧಾನ ಹಾಗೆ ದುರ್ಗಾದೇವಿ ಗಣಪತಿಯ ಸನ್ನಿಧಾನ ಇದು ಮತ್ತಷ್ಟು ದಿವ್ಯತೆಯನ್ನು ಹೆಚ್ಚಿಸ್ತಾ ಇದೆ. ಮುಖ್ಯಪ್ರಾಣದೇವರ ಸನ್ನಿಧಾನ ಬಹಳ ವಿಶೇಷವಾದದ್ದು. ಪ್ರಾಣದೇವರ ಅನುಗ್ರಹ ಆದರೆ ಉಳಿದೆಲ್ಲ ಕೆಲಸಗಳು ಕೂಡ ಅದು ಸಿದ್ಧಿಯಾಗ್ತದೆ. ಕಾರ್ಯಸಿದ್ಧಿ ಹನುಮಾನ್ ಅಂತ ಹೇಳಿ, ಹನುಮಂತನ ಅನುಗ್ರಹ ಇದ್ದರೆ ಎಲ್ಲ ಕಾರ್ಯಗಳು ವಿಜಯವಾಗ್ತದೆ. ಹನುಮಂತನಿಗೆ ವಿಜಯ ಅಂತ ಹೇಳಿ ಕೂಡ ಹೆಸರುಂಟು. ಅರ್ಜುನನ ರಥದಲ್ಲಿ ಹನುಮಂತ ಇದ್ದು ಹನುಮಧ್ವಜನಾಗಿ ಕಪಿಧ್ವಜನಾಗಿ ಅರ್ಜುನ ಅಲ್ಲಿ ಜಯವನ್ನು ಗಳಿಸಿದ. ಎಲ್ಲಿ ಆಂಜನೇಯನು ಇರುತ್ತಾನೋ ಅಲ್ಲಿ ಜಯ ಎಂಬುದು ಅದು ಸಿದ್ಧವಾದದ್ದು. ಆದ್ದರಿಂದಲೇ ಸುಂದರಕಾಂಡವನ್ನು ನಾವು ಸಂಕ್ಷಿಪ್ತಗೊಳಿಸಿದರೆ ಅದರ ಸಂಕ್ಷೇಪ ರೂಪ ಏನಾಗ್ತದೆ ಅಂದರೆ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ಅಂತ ಹೇಳಿ, ರಾಘವ ನಮಗೆ ಸೀತಾಪತಿ ರಾಘವ ವಿಜಯವನ್ನು ಕೊಡಲಿ ಎಂಬುದು ಸುಂದರಕಾಂಡದ ಸಂದೇಶ. ಅಂದರೆ ಆಂಜನೇಯ ಎಲ್ಲಿ ಇರ್ತಾನೋ ಅಲ್ಲಿ ವಿಜಯ, ಅಲ್ಲಿ ಸಂಪತ್ತು, ಎಲ್ಲ ಯಶಸ್ಸುಗಳು ಕೂಡ ಬರಲಿಕ್ಕೆ ಸಾಧ್ಯವಿದೆ. ಪ್ರಾಣದೇವರ ಅನುಗ್ರಹ ಆದರೆ ಮಾತ್ರ ರಾಮದೇವರ ಅನುಗ್ರಹ ಆಗ್ತದೆ. ಆಂಜನೇಯನ ಅನುಗ್ರಹ ಆಗಬೇಕಾದರೆ ರಾಮದೇವರ ಅನುಗ್ರಹ ಆಗಬೇಕಾದರೆ ಆಂಜನೇಯನ ಅನುಗ್ರಹ ಬೇಕೇ ಬೇಕು. ರಾಮಾಯಣದಲ್ಲಿ ಒಂದು ಪ್ರಸಂಗ, ಸೀತೆಯ ಅಪಹಾರ ಆದ ಮೇಲೆ ಶ್ರೀರಾಮದೇವರು ಹುಡುಕ್ತಾ ಸುಗ್ರೀವನ ಹತ್ತಿರ ಬಂದು ಸಖ್ಯವನ್ನು ಮಾಡ್ತಾರೆ. ಕೆಲವರ ಪ್ರಶ್ನೆ ಏನೆಂದರೆ ಸುಗ್ರೀವನ ಹತ್ತಿರ ಸಖ್ಯ ಮಾಡಿದ್ದು ತಪ್ಪು, ಯಾಕೆಂದರೆ ಅವನೇ ಭಯದಿಂದ ಇದ್ದಾನೆ. ಅವನ ಹೆಂಡತಿಯನ್ನು ವಾಲಿ ಅಪಹರಿಸಿದ್ದಾನೆ. ಅವನು ಹೆದರಿ ಹೋಗಿ ಋಷ್ಯಮುಖ ಪರ್ವತದಲ್ಲಿ ಅಡಗಿ ಕೂತಿದ್ದಾನೆ. ಅವನ ಹತ್ತಿರ ಹೋಗಿ ನನಗೆ ಸಹಾಯ ಮಾಡು ಅಂತೇಳಿ ಹೇಳಿದರೆ ಅದು ಬುದ್ಧಿವಂತಿಕೆ ಅಲ್ಲ. ಯಾವಾಗಲೂ ಕೂಡ ಡೊನೇಷನ್ ಯಾರ ಹತ್ರ ಕೇಳಬೇಕು? ಹಣ ಇದ್ದವರ ಹತ್ರ ಹೋಗಿ ಡೊನೇಷನ್ ಕೇಳಬೇಕು. ಭಿಕ್ಷುಕರ ಹತ್ರ ಹೋಗಿ ನಮಗೆ ಡೊನೇಷನ್ ಕೊಡು ಅಂತೇಳಿ ಹೇಳಿದರೆ ಅದು ಸರಿಯಾದಂತಹ ದಾರಿ ಅಲ್ಲ. ಹಾಗೆಯೇ ಸುಗ್ರೀವನೇ ಸ್ವಯಂ ಅವನು ದುಃಖಿತನಾಗಿ ಹೆದರಿ ಅಡಗಿ ಕೂತಿದ್ದ. ಅವನ ಹತ್ರ ಹೋಗಿ ಸೀತೆ ಅನ್ವೇಷಣೆಗೆ ಸಹಾಯ ಮಾಡು ಅಂತೇಳಿ ಹೇಳಿದರೆ ಇದು ಯಾವ ರೀತಿ ಸರಿ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರಾಮದೇವರು ಸ್ಪಷ್ಟವಾದಂತಹ ತನ್ನ ನಡೆಯನ್ನು ತೋರಿಸ್ತಾರೆ. ರಾಮದೇವರು ಸುಗ್ರೀವನ ಹತ್ತಿರ ಹೋದದ್ದಲ್ಲ, ಸುಗ್ರೀವನ ಹತ್ತಿರ ಹನುಮಂತನಿದ್ದಾನೆ, ಅದಕ್ಕೋಸ್ಕರ ಸುಗ್ರೀವನ ಹತ್ತಿರ ಹೋದ. ವಾಲಿ ಬಲಿಷ್ಠನಾಗಿದ್ದರೂ ಕೂಡ ಹನುಮಂತನನ್ನು ಬಿಟ್ಟಿದ್ದಾನೆ. ಆದ್ದರಿಂದ ವಾಲಿಯ ಹತ್ತಿರ ಹೋಗಲಿಲ್ಲ. ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ರಾಮದೇವರು ಬರ್ತಾರೆ. ಅವನು ದುರ್ಬಲನಲ್ಲ, ಹನುಮಂತ ಇದ್ದರೆ ಅವನು ಬಲಿಷ್ಠ ಅಂತೇಳಿ ಅರ್ಥ. ಅದಕ್ಕೋಸ್ಕರ ರಾಮದೇವರು ಸುಗ್ರೀವನ ಹತ್ರ ಹೋಗಿ ಆ ಒಂದು ಸೀತೆಯನ್ನು ಮತ್ತೆ ಪುನಃ ಅವರು ಪಡೆದರು. ಚಿತ್ತೂರಿನ ಕಾಮಾಕ್ಷಿ ಸಮೇತ ಶ್ರೀ ಅಗಸ್ಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ
ತಮಿಳು ಸಂಪ್ರದಾಯದಂತೆ ಪಂಗುಣಿ ಬ್ರಹ್ಮೋತ್ಸವಗಳು ಭವ್ಯವಾಗಿ ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಅರ್ಚಕರು ಸಕಲ ಅಲಂಕಾರಗಳೊಂದಿಗೆ ಸ್ವಾಮಿ ಹಾಗೂ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರು. ನಂತರ ಕಾಮಾಕ್ಷಿ ಸಮೇತ ಶ್ರೀ ಅಗಸ್ಥೇಶ್ವರ ಸ್ವಾಮಿಯ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ದೇವಾಲಯದಿಂದ ಹೊರಗೆ ತಂದು ಅಧಿಕೃತ ನಂದಿ ವಾಹನದ ಮೇಲೆ ಆಸೀನಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಭಕ್ತರಿಂದ ದೈವಿಕ ನಾಮಗಳ ಪಠಣ ಮತ್ತು ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿ ಹಾಗೂ ಅಮ್ಮನವರಿಗೆ ಅಧಿಕೃತ ನಂದಿ ವಾಹನದ ಔಪಚಾರಿಕ ಮೆರವಣಿಗೆ ಚಿತ್ತೂರು ಪಟ್ಟಣದ ಬೀದಿಗಳಲ್ಲಿ ನಡೆಯಿತು. ಉಡುಪಿಯ ಇಂದ್ರಾಳಿಯಲ್ಲಿರುವ ಶ್ರೀ ನಾಗದೇವರು ಮತ್ತು ಶ್ರೀ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು ಅದ್ಧೂರಿಯಾಗಿ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿ ಪುನಃ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಳಶ ಸ್ಥಾಪನೆ ಅಂಗವಾಗಿ 1008 ವಿವಿಧ ದ್ರವ್ಯಗಳಿಂದ ಕೂಡಿದ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನ ಮಾಡಿ ನಂತರ ದೇವರಿಗೆ 1008 ಕಳಶದ ಅಭಿಷೇಕವನ್ನ ಮಾಡಲಾಯಿತು. ಪುತ್ತೂರು ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಮತ್ತು ಶಿಖರ ಪ್ರತಿಷ್ಠಾಪನೆಯನ್ನ ಮಾಡಿ ಮಹಾಪೂಜೆಯನ್ನ ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ
ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं ಹೊಸೂರು ಮತ್ತಿಗಿರಿ ಸಮೀಪದಲ್ಲಿರುವ ಪುರಾತನ ದೇವಾಲಯ ಚಿಕ್ಕ ಕೋಟೆ ಮಾರಮ್ಮನ ದೇವಾಲಯದ ರಥೋತ್ಸವವು ವೈಭವದಿಂದ ಜರುಗಲಿದೆ. ಮೊದಲಿಗೆ ಧ್ವಜಾರೋಹಣ ಮಾಡಿ ರಥೋತ್ಸವ ಪೂಜೆಗಳು ಪ್ರಾರಂಭಿಸಿದರು. ಇದರ ಅಂಗವಾಗಿ ಆಲಯದಲ್ಲಿನ ಕೋಟೆ ಮಾರಮ್ಮನಿಗೆ ವಿಶೇಷ ಪೂಜೆಗಳು, ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ನಂತರ ಅಮ್ಮನವರಿಗೆ ದೀಪಾರಾಧನೆ ನೆರವೇರಿಸಿ ಬುಧವಾರ ನಡೆಯಲಿರುವ ರಥೋತ್ಸವದ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಲಯಕ್ಕೆ ಆಗಮಿಸಿ ಕೋಟೆ ಮಾರಮ್ಮನ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ವಿಶ್ವ ಮಧ್ವ ಪರಿಷತ್ ವತಿಯಿಂದ ಧಾರ್ಮಿಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಒಂದು ವಾರ ನಡೆಯಲಿರುವ ಧಾರ್ಮಿಕ ಶಿಬಿರದಲ್ಲಿ ಪ್ರತಿಜ್ಞಾ ವಿಧಿ ಮೂಲಕ ಚಾಲನೆ ನೀಡಲಾಯಿತು. ಈ ಶಿಬಿರದಲ್ಲಿ ಮಕ್ಕಳಿಗೆ ಸ್ತೋತ್ರ ಪಾರಾಯಣ, ಧಾರ್ಮಿಕ ಹಾಗೂ ಸಂಸ್ಕಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಕ್ಕಳು ಭಾಗವಹಿಸಿದ್ದರು. ಬೆಂಗಳೂರು ರಾಜಾಜಿನಗರದಲ್ಲಿರುವ ಶ್ರೀ ದಂಡಪಾಣಿ ಜ್ಞಾನ ಮಂದಿರದಲ್ಲಿ ಶ್ರೀ ಬಾಲ ದಂಡಾಯುಧಪಾಣಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಎಳನೀರಿನಿಂದ ಅಭಿಷೇಕ ಮಾಡಲಾಯಿತು. ಬಳಿಕ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ ಹಾಗೂ ಚಂದನದಿಂದ ಸ್ವಾಮಿಗೆ ಅಭಿಷೇಕ ನೆರವೇರಿಸಿ ನಯನ ಮನೋಹರವಾಗಿ ಅಲಂಕರಿಸಿ ಮಂಗಳಾರತಿ ಬೆಳಗಿಸಲಾಯಿತು. ನೆರೆದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಕೃತಾತ್ಮರಾದರು. ತಮಿಳುನಾಡು ರಾಜ್ಯದ 108 ಶ್ರೀ ವೈಷ್ಣವ ದಿವ್ಯ ದೇಶಗಳಲ್ಲಿ ತಿರುನಲ್ವೈನಲ್ಲಿರುವ ಶ್ರೀ ಭಕ್ತವತ್ಸಲ ಸ್ವಾಮಿಗೆ ದಿವ್ಯ ಧಾಮವು ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. ಪೌರಾಣಿಕ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರವು ಶ್ರೀಮನ್ನಾರಾಯಣನನ್ನು ಶತಮಾನಗಳಿಂದ ಭಕ್ತರು ಶ್ರೀ ಭಕ್ತವತ್ಸಲ ಸ್ವಾಮಿ ಎಂದು ಪೂಜಿಸುತ್ತಿದ್ದಾರೆ. ತಿರುನಲ್ವೆಯ ಈ ವಿಶಿಷ್ಟ ವೈಷ್ಣವ ಕ್ಷೇತ್ರದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಟಿಟಿಡಿ ದೊಡ್ಡ ಜಿಎಸ್ ಸ್ವಾಮಿಯವರ ಮೇಲ್ವಿಚಾರಣೆಯಲ್ಲಿ ತಿರುಮಲ ಶ್ರೀವಾರಿ ದೇವಾಲಯದ ಅರ್ಚಕರು ಶ್ರೀ ಭಕ್ತವತ್ಸಲ ಸ್ವಾಮಿ ಅವರ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತವಾಗಿ ಸಿಂಗರಿಸಿ ಶೇಷವಾಹನದ ಮೇಲೆ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ದೇವಾಲಯದ ಬೀದಿಗಳಲ್ಲಿ ಶೇಷವಾಹನ ಸೇವೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದ ಶ್ರೀಶೈಲ ಕ್ಷೇತ್ರ ಆಲಯ ಕುರಿತಾದ ವಿಶೇಷ ವರದಿ ನಿಮ್ಮ ಮುಂದೆ. ಮೈನಾಕಂ ಮಂದನಂ ಮೇರುಂ ಶ್ರೀಶೈಲಂ ಗಂಧಮಾದನಂ ಪಂಚಶೈಲಂ ಪಠೇನ್ನಿತ್ಯಂ ಮಹಾಪಾತಕನಾಶನಂ. ಕೇವಲ ಸ್ಮರಣ ಮಾತ್ರದಿಂದಲೇ ಮಹಾಪಾತಕಗಳನ್ನು ನಿರ್ಮೂಲಿಸುವ ಪ್ರಸಿದ್ಧ ಕ್ಷೇತ್ರವೇ ಶ್ರೀಶೈಲ ಕ್ಷೇತ್ರ. ಕೇದಾರ ಕ್ಷೇತ್ರದಲ್ಲಿ ಜಲಪಾನ ಮಾಡುವುದರಿಂದಲೂ, ಕಾಶಿಯಲ್ಲಿ ಮರಣವನ್ನು ಹೊಂದುವುದರಿಂದಲೂ, ಶ್ರೀಶೈಲ ಶಿಖರವನ್ನು ದರ್ಶಿಸುವುದರಿಂದಲೂ ಪುನರ್ಜನ್ಮವು ಇರುವುದಿಲ್ಲವೆಂದು
ಹಿರಿಯರು ನುಡಿಯುತ್ತಾರೆ. ಈ ಕ್ಷೇತ್ರದಲ್ಲಿನ ಶಿಖರೇಶ್ವರದ ಬಳಿ ನಂದಿಯ ಒಂದು ಅಮೃತಶಿಲಾ ವಿಗ್ರಹವಿದೆ. ನಂದಿಯ ಕೊಂಬುಗಳ ಮಧ್ಯದಿಂದ ಈ ಶ್ರೀಶೈಲ ಶಿಖರವನ್ನು ದರ್ಶಿಸಬಹುದು. ಶ್ರೀಶೈಲ ಕ್ಷೇತ್ರದ ಕುರಿತಾದ ಅನೇಕ ಇತಿಹಾಸ ಪ್ರಸಿದ್ಧ ಪುರಾಣ ಕಥನಗಳಲ್ಲಿ ವಿಶೇಷವಾಗಿ ಇದರ ಮಹಿಮೆ ಹೇಳಲ್ಪಟ್ಟಿದೆ. ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಲು ಈ ಶ್ರೀಶೈಲ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿದ. ಅವನ ಭಕ್ತಿಯನ್ನು ಪರೀಕ್ಷಿಸಲು ಈಶ್ವರನು ಬೇಡನ ರೂಪದಲ್ಲಿ ಬರುವುದು, ಅದೇ ಸಂದರ್ಭದಲ್ಲಿ ಒಂದು ವರಾಹವನ್ನು ಸಂಹರಿಸುವುದು, ವಾಗ್ವಿವಾದವಾಗುವುದು, ಈಶ್ವರನನ್ನು ಮೆಚ್ಚಿಸಿ ಪರಮೇಶ್ವರನಿಂದ ಅರ್ಜುನನು ಪಾಶುಪತಾಸ್ತ್ರವನ್ನು ಪ್ರಸಾದವಾಗಿ ಪಡೆಯುವುದು, ಇವೆಲ್ಲವೂ ಇಲ್ಲಿಯೇ ನಡೆದ ಘಟನೆ. ಬೇಡನ ರೂಪದಲ್ಲಿ ಬಂದ ಮಹಾಶಿವನು ಒಬ್ಬ ಬೇಡರ ಯುವತಿಯನ್ನು ಮದುವೆಯಾಗಿ ಈ ಪರ್ವತದಲ್ಲಿಯೇ ವಾಸ ಮಾಡಿದನು. ಶ್ರೀಪರ್ವತವೆಂದು ಕೂಡ ಕರೆಯಲ್ಪಡುವ ಶ್ರೀಶೈಲವು 12 ಶಕ್ತಿಪೀಠಗಳಲ್ಲಿ ಒಂದಾಗಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ದಕ್ಷಯಜ್ಞದ ಸಮಯದಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಂಡ ಸತೀದೇವಿಯ ಶರೀರ ಭಾಗಗಳಲ್ಲಿನ ಒಂದು ಭಾಗವು ಇಲ್ಲಿ ಬಿದ್ದಿರುವುದರಿಂದ ಪಾರ್ವತೀದೇವಿಯು ಶಕ್ತಿ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಭ್ರಮರಾಂಬಿಕೆಯಾಗಿ ಭಕ್ತಜನರನ್ನು ಅನುಗ್ರಹಿಸುತ್ತಿದ್ದಾಳೆ. ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಬಂಧ ಆಲಯಗಳಲ್ಲಿ ಐತಿಹ್ಯ ಹಾಗೂ ಸ್ಥಳ ಮಹಾತ್ಮೆ ಕುರಿತಾದ ವಿಶೇಷ ವರದಿ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರನೊಂದಿಗೆ ಪ್ರತ್ಯಕ್ಷ ಅನುಬಂಧವಿರುವ ಪ್ರದೇಶಗಳು ಯಾವುದು? ಪದ್ಮಾವತಿ ಅಮ್ಮನವರು ಆವಿರ್ಭವಿಸಿದ ಪ್ರಾಂತವು ಯಾವುದು? ಶ್ರೀನಿವಾಸನು ಪದ್ಮಾವತಿ ದೇವಿಯನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದು ಎಲ್ಲಿ? ಸ್ವಾಮಿ ಅಮ್ಮನವರ ವಿವಾಹಕ್ಕೆ ತ್ರಿಲೋಕವಾಸಿಗಳು ಆಗಮಿಸಿದ ಪವಿತ್ರ ಪ್ರಾಂತ ಯಾವುದು? ವಿವಾಹದ ನಂತರ ಪದ್ಮಾವತಿ ಶ್ರೀನಿವಾಸರು ಸಂದರ್ಶಿಸಿದ ಪ್ರಾಂತಗಳು ಯಾವುವು? ಅಗಸ್ತ್ಯ ಮಹರ್ಷಿ ಆಶ್ರಮವನ್ನು ಸಂದರ್ಶಿಸಿದ ಪದ್ಮಾವತಿ ಶ್ರೀನಿವಾಸರಿಗೆ ಆ ಮಹರ್ಷಿ ನೀಡಿದ ಸೂಚನೆ ಏನು? ಬೆಟ್ಟದ ಅಡಿಯಲ್ಲಿ 6 ತಿಂಗಳ ಕಾಲ ನೆಲೆಸಿದ್ದ ಪ್ರಾಂತ ಯಾವುದು? ಸ್ವಾಮಿಯು ಕಲ್ಯಾಣ ವೆಂಕಟೇಶ್ವರನಾಗಿ ನೆಲೆಸಿರುವುದೆಲ್ಲಿ? ಪದ್ಮಾವತಿ ಶ್ರೀನಿವಾಸರು ತಿರುಮಲೆಗೆ ಬಂದು ಸೇರಿದ ಬಗೆ ಹೇಗೆ? ತಿರುಮಲೆಗೆ ಹೋಗುವ ಮಾರ್ಗದಲ್ಲಿ ಶ್ರೀನಿವಾಸನು ನೆಲೆಸಿ ಪೂಜಿಸಲ್ಪಡುತ್ತಿರುವುದು ಎಲ್ಲಿ? ಮುಂತಾದ ವಿವರಗಳನ್ನು ತಿಳಿಯಲು ಪ್ರತಿ ಭಕ್ತನಿಗೂ ಬಹಳ ಆಸಕ್ತಿ ಅಲ್ಲವೇ? ಲೋಕ ಕಲ್ಯಾಣಾರ್ಥವಾಗಿ ಧರೆಗಿಳಿದು ಬಂದ ಶ್ರೀ ಮಹಾವಿಷ್ಣುವು ವೆಂಕಟಾಚಲದಲ್ಲಿ ಅರ್ಚಾವತಾರ ಸ್ವರೂಪದಲ್ಲಿ ನಿಂತು ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಆ ತಿರುಮಲ ಶ್ರೀನಿವಾಸನೊಂದಿಗೆ ಪ್ರತ್ಯಕ್ಷ ಅನುಬಂಧವಿರುವ ಅನೇಕಾನೇಕ ಪುಣ್ಯಧಾಮಗಳು ಚಿತ್ತೂರು ಜಿಲ್ಲೆಯ 4 ಮೂಲೆಗಳಲ್ಲೂ ನೆಲೆಸಿದ್ದು ದಿವ್ಯ ಪ್ರದೇಶಗಳಾಗಿ ವಿರಾಜಮಾನವಾಗಿದೆ. ಕಲಿಯುಗ ವರದನಾಗಿ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿರುವ ವೈಕುಂಠಪತಿಯು ಅನೇಕ ವಿಶಿಷ್ಟ ಅವತಾರಗಳಲ್ಲಿ ಲೋಕ ಕಲ್ಯಾಣವನ್ನು ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾನೆ. ಹಾಗೆಯೇ ಈ ಕಲಿಯುಗದಲ್ಲಿ ವೆಂಕಟಾಚಲದಲ್ಲಿ ನೆಲೆಸಿ 7 ಬೆಟ್ಟದೊಡೆಯನಾಗಿ ಅನುಗ್ರಹಿಸುತ್ತಿದ್ದಾನೆ. ಈ ಶ್ರೀನಿವಾಸನು ತಿರುಮಲ ಕ್ಷೇತ್ರದಲ್ಲಿ ವೇದ ಕಾಲದಿಂದಲೂ ನೆಲೆಗೊಂಡಿರುವುದು ಸಾಕಷ್ಟು ಪುಣ್ಯಗಾಥೆಗಳಲ್ಲಿ ಪುರಾಣಗಳಲ್ಲಿ ವರ್ಣಿತವಾಗಿದ್ದು ಮತ್ತಷ್ಟು ದಿವ್ಯಲೀಲಾ ವಿಶೇಷಗಳು ಈ ತಿರುಮಲ ಕ್ಷೇತ್ರದೊಂದಿಗೆ ತಳುಕು ಹಾಕಿಕೊಂಡಿದೆ. ಕಲಿಯುಗದ ಆರಂಭದಲ್ಲಿ ವೆಂಕಟನಾಥನು ಭೂಮಿಗೆ ಬಂದು ಲಕ್ಷ್ಮೀದೇವಿಯನ್ನು ಅರಸುತ್ತಾ ಶೇಷಾಚಲ ಪರ್ವತಗಳಲ್ಲಿನ ಬಕುಳ ಮಾತೆಯ ಆಶ್ರಮವನ್ನು ಸೇರುತ್ತಾನೆ. ಆ ಮಾತೆಯ ಅಭಿಮಾನಕ್ಕೆ ಅನುರಾಗಕ್ಕೆ ಪರಂಧಾಮನು ಸುಪ್ರೀತನಾಗುತ್ತಾನೆ. ಅದೇ ಸಮಯದಲ್ಲಿ ಒಮ್ಮೆ ನಾರಾಯಣವನದ ಪ್ರಾಂತದಲ್ಲಿ ಬೇಟೆಗೆ ಹೋದಾಗ ಆ ನಾರಾಯಣವನದ ಅರಸನಾದ ಆಕಾಶರಾಜನ ಸುಪುತ್ರಿಯಾದ ಶ್ರೀ ಪದ್ಮಾವತಿ ದೇವಿಯನ್ನು ಕಾಣುತ್ತಾನೆ. ಗೆಳತಿಯರೊಡಗೂಡಿ ವನವಿಹಾರ ಮಾಡುತ್ತಿದ್ದ ಪದ್ಮಾವತಿಯನ್ನು ವೀಕ್ಷಿಸಿದ ಶ್ರೀನಿವಾಸನು ಅವಳಲ್ಲಿ ಮೋಹಗೊಂಡು ಪದ್ಮಾವತಿಯನ್ನು ವರಿಸುತ್ತಾನೆ. ಪದ್ಮಾವತಿ ಶ್ರೀನಿವಾಸರ ಮಧುರ ಪರಿಣಯೋತ್ಸವಕ್ಕೆ ವೇದಿಕೆಯಾಗಿ ನಿಂತ ನಾರಾಯಣ ವನಕ್ಕೆ ಮುಕ್ಕೋಟಿ ದೇವತೆಗಳು ಆಗಮಿಸಿದರೆಂಬುದು ಪುರಾಣೋಕ್ತಿ. ಇದೇ ಇಂದಿನ ಚಿತ್ತೂರು ಜಿಲ್ಲೆಯಲ್ಲಿರುವ ನಾರಾಯಣವನ. ಕೈಲಾಸನಾಥನಾದ ಪರಮೇಶ್ವರನು ನಾರಾಯಣವನದ ಸಮೀಪದಲ್ಲಿರುವ ಕೈಲಾಸ ಕೋನದಲ್ಲಿ ತಂಗಿದ್ದನೆಂದು ಹೇಳಿಕೆ ಇದೆ. ಕಲ್ಯಾಣದ ನಂತರ ಪದ್ಮಾವತಿ ಶ್ರೀನಿವಾಸರು ತಿರುಮಲೆಗೆ ಪ್ರಯಾಣಿಸುತ್ತಾ ಮಾರ್ಗ ಮಧ್ಯದಲ್ಲಿ ಯೋಗುಲಕೊಂಡ ಅಂದರೆ ಯೋಗಿಗಳ ಬೆಟ್ಟವೆಂದೇ ಪ್ರಸಿದ್ಧವಾದ ಅಪ್ಪಲಾಯಗುಂಟವನ್ನು ಸೇರಿ
ಸಿದ್ದೇಶ್ವರನ ತಪಕ್ಕೆ ಪ್ರಸನ್ನರಾಗಿ ಶ್ರೀ ಪ್ರಸನ್ನ ವೆಂಕಟೇಶ್ವರನಾಗಿ ನೆಲೆಸಿ ಪೂಜಿಸಲ್ಪಡುತ್ತಿದ್ದಾರೆ. ಇಂದಿಗೂ ತಿರುಪತಿ ಸಮೀಪದ ಅನೇಕ ಪ್ರದೇಶಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರವನ್ನು ದರ್ಶಿಸಿ ಅಭಯಪ್ರದಾತನಾಗಿ ಅನುಗ್ರಹಿಸುತ್ತಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರನ ದರ್ಶನವನ್ನು ಪಡೆಯುವುದು ವಿಶೇಷವಾಗಿದೆ. ಅಪ್ಪಲಾಯಗುಂಟದಿಂದ ತೊಂಡವಾಡ ಪ್ರಾಂತದಲ್ಲಿ ಮುಕ್ಕೋಟಿಯಲ್ಲಿನ ಅಗಸ್ತ್ಯ ಮಹಾಮುನಿಯ ಆಶ್ರಮವನ್ನು ಸೇರಿದ ಪದ್ಮಾವತಿ ಶ್ರೀನಿವಾಸರು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. 6 ತಿಂಗಳ ಕಾಲ ಪರ್ವತಾರೋಹಣವನ್ನು ಮಾಡಬಾರದೆಂಬ ಮಹರ್ಷಿಗಳ ಸೂಚನೆಯಂತೆ ಶ್ರೀನಿವಾಸ ಮಂಗಾಪುರದಲ್ಲಿ ನೂತನ ದಂಪತಿಗಳು ನೆಲೆಸುತ್ತಾರೆ. ನಂತರ ತಿರುಮಲ ಕ್ಷೇತ್ರಕ್ಕೆ ಹೊರಡುವ ಸಮಯದಲ್ಲಿ ಶ್ರೀ ವೆಂಕಟೇಶ್ವರನು ತನ್ನ ಭಕ್ತರಿಗೆ 2 ವರಗಳನ್ನು ಪ್ರಸಾದಿಸುತ್ತಾನೆ. 7 ಬೆಟ್ಟಗಳನ್ನು ಏರಿ ತನ್ನ ದರ್ಶನವನ್ನು ಮಾಡಲು ಆಸಕ್ತರಾದವರಿಗೆ ಶ್ರೀನಿವಾಸ ಮಂಗಾಪುರದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರನಾಗಿ ನೆಲೆಸಿರುವ ತನ್ನನ್ನು ದರ್ಶಿಸಿದರೆ ತಿರುಮಲ ಯಾತ್ರೆಯ ಫಲ ಸಿದ್ಧಿಸುತ್ತದೆ ಎಂದು, ಹಾಗೆಯೇ ಈ ಕ್ಷೇತ್ರದಲ್ಲಿ ತನ್ನನ್ನು ಆರಾಧಿಸಿದ ಭಕ್ತರಿಗೆ ವಿವಾಹ ಭಾಗ್ಯವನ್ನು ಪ್ರಸಾದಿಸುತ್ತಾನೆ. ಇದಾದ ನಂತರ ಶ್ರೀ ಪದ್ಮಾವತಿ ಶ್ರೀನಿವಾಸರು ಶ್ರೀವಾರಿ ಮೆಟ್ಟು ಮಾರ್ಗದಿಂದಲೇ ತಿರುಮಲೆಗೆ ಪ್ರಯಾಣಿಸಿದರೆಂಬ ಐತಿಹ್ಯವಿದೆ. ಹೀಗೆ ಶ್ರೀ ವೆಂಕಟೇಶ್ವರನೊಂದಿಗೆ ಪ್ರತ್ಯಕ್ಷ ಅನುಬಂಧ ಹೊಂದಿರುವ ಈ ಪುಣ್ಯ ಪ್ರದೇಶಗಳು ಇಂದಿಗೂ ತಿರುಮಲೆ ಯಾತ್ರೆಗೆ ಬರುವ ಭಕ್ತರಿಗೆ ಬೇಡಿದ ವರಗಳನ್ನೀಯುವ ದಿವ್ಯಧಾಮಗಳಾಗಿ ಶೋಭಿಸುತ್ತಿವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಇಂದ್ರಾಳಿಯಲ್ಲಿರುವ ಶ್ರೀ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಳಶದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಉಷಾ ಹೆಬ್ಬಾರ್ ಮತ್ತು ಬಳಗದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಹೈರಾಗಿರಿ ಚೆನ್ನೈ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಕೃಷ್ಣ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ
ಬೇಗನೆ ಬಾರೋ 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 ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.